ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ.ವಿ. ವರ್ಡ್. ಇಂದಿನ ವಿಡಿಯೋದಲ್ಲಿ ಕನಕದಾಸರು ಮತ್ತು ಅವರ ಅಂಕಿತ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇಂದಿನ ವಿಡಿಯೋದಲ್ಲಿ ಕನ್ನಡ ನಾಡು ನುಡಿ ನೆಲ ಜಲಗಳ ವಿವಿಧ ವಿವಾದಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಭಾಷಾ ನೀತಿ ವಿಧಾನ. ಮೊದಲನೆಯದು ಭಾಷಾ ನೀತಿ ವಿಧಾನ. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವು ನೀಡಬೇಕೆಂಬ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ 1994ರಲ್ಲಿ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದವು. ಈ ಅರ್ಜಿ ವಿಚಾರಣೆ ನಾನಾ ಹಂತಗಳಲ್ಲಿ ನಡೆದು ಅಂತಿಮ ತೀರ್ಪು ಹೊರಬಿದ್ದಿದ್ದು 2008ರಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಣ ನೀಡಬೇಕು. ಅನುದಾನ ರಹಿತ ಶಾಲೆಗಳಲ್ಲಿ ಅವುಗಳ ಇಚ್ಛೆಗೆ ಅನುಸಾರವಾದ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬಹುದು. ಯಾವುದೇ ಶಾಲೆಯಾದರೂ ಮಾಧ್ಯಮ ಆಯ್ಕೆಗಳನ್ನು ಮಕ್ಕಳ ಪೋಷಕರಿಗೆ ಬಿಡಬೇಕೆನ್ನುವ ಅಂಶವನ್ನು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿತ್ತು. ಆದರೆ ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಆಗಲೇ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದೆ. ಸರ್ಕಾರವನ್ನು ಬೆಂಬಲಿಸಿ ಹಿರಿಯ ಸಾಹಿತಿಗಳಾದ ಯು.ಆರ್. ಅನಂತಮೂರ್ತಿ, ಜಿ.ಎಸ್. ಶಿವರುದ್ರಪ್ಪ ಮತ್ತಿತರರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇದೇ ರೀತಿ ಮೈಸೂರಿನ ಕನ್ನಡ ಕ್ರಿಯಾ ಸಮಿತಿಯ ಸಾ.ರಾ. ಸುದರ್ಶನ್, ಪಂಡಿತಾರಾಧ್ಯ, ಕೆ.ಎಸ್. ಭಗವಾನ್, ರಾಮ್ನಂ ಚಂದ್ರಶೇಖರ ಅವರನ್ನೊಳಗೊಂಡ 15 ಜನರ ತಂಡವು ಪ್ರತ್ಯೇಕ ದೂರನ್ನು ದಾಖಲಿಸಿದೆ. ಈ ಪ್ರಕರಣ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನಷ್ಟೇ ಆರಂಭವಾಗಬೇಕಿದೆ. ಕೃಷ್ಣಾ ನೀರಿನ ವಿವಾದ. ಕೃಷ್ಣಾ ನೀರು ಹಂಚಿಕೆ ವಿವಾದಕ್ಕೆ ಬಚಾವತ್ ನ್ಯಾಯಾಧಿಕರಣ ಸಂಬಂಧಿಸಿ 1976 ಮೇ 27ರಂದು ಅಂತಿಮ ತೀರ್ಪು ಹೊರಬಿದ್ದಿದೆ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳಿಗೆ ನೀರು ಹಂಚಿಕೆಗೆ ಎ ಮತ್ತು ಬಿ ಸ್ಕೀಮ್ ಎಂದು ಪ್ರತ್ಯೇಕಿಸಲಾಗಿದೆ. ಎ ಸ್ಕೀಮ್ನಡಿ 75% ನೀರು ಲಭ್ಯತೆಗೆ ಅನುಗುಣವಾಗಿ 2060 ಟಿ.ಎಂ.ಸಿ ನಿಗದಿಪಡಿಸಿದ್ದರೆ ಇದರಲ್ಲಿ ಕರ್ನಾಟಕಕ್ಕೆ 734 ಟಿ.ಎಂ.ಸಿ, ಆಂಧ್ರಕ್ಕೆ 800 ಹಾಗೂ ಮಹಾರಾಷ್ಟ್ರಕ್ಕೆ 650 ಟಿ.ಎಂ.ಸಿ ನಿಗದಿಪಡಿಸಲಾಗಿದೆ. ಬಿ ಸ್ಕೀಮ್ನಡಿ ಲಭ್ಯವಾಗುವ ಹೆಚ್ಚುವರಿ ನೀರನ್ನು ಹಂಚುವುದು. ಇದರಲ್ಲಿ ಕರ್ನಾಟಕಕ್ಕೆ 50% ಕೃಷ್ಣಾ ಕಣಿವೆ ಪ್ರಾಧಿಕಾರ ರಚನೆ ನಂತರ ಬಿ ಸ್ಕೀಮ್ ಜಾರಿಗೊಳ್ಳಲಿದೆ. ನೆಕ್ಸ್ಟು ಮಹದಾಯಿ ತಿರುವು ಯೋಜನೆ. ಕರ್ನಾಟಕ ಹಾಗೂ ಗೋವಾ ನಡುವಿನ ಮಹದಾಯಿ ನದಿಯ 44 ಟಿ.ಎಂ.ಸಿ ನೀರು ಹಂಚಿಕೆ ವಿವಾದಕ್ಕೂ ನ್ಯಾಯಾಧಿಕರಣದ ಸ್ವರೂಪ ಸಿಕ್ಕಿದೆ. ಹುಬ್ಬಳ್ಳಿ ಹಾಗೂ ಧಾರವಾಡ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಸಂಬಂಧ ವಿವಾದ ನೀರು ಹಂಚಿಕೆಗೆ ಸಂಬಂಧಿಸಿ ಗೋವಾ ಸರ್ಕಾರ 2002ರಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದ ಪತ್ರ ಆಧರಿಸಿ 2009ರಲ್ಲಿ ನ್ಯಾಯಾಧಿಕರಣ ರಚಿಸಿದೆ. ನೆಕ್ಸ್ಟು ಗೋದಾವರಿ ನೀರಿನ ವಿವಾದ. ಗೋದಾವರಿ ವಿವಾದಕ್ಕೆ ಸಂಬಂಧಿಸಿ ರಚಿಸಿದ ನ್ಯಾಯಾಧಿಕರಣ 22.37 ಟಿ.ಎಂ.ಸಿ ನೀರು ಕರ್ನಾಟಕಕ್ಕೆ ಲಭಿಸಿದೆ. 23 ಟಿ.ಎಂ.ಸಿ ಹೆಚ್ಚುವರಿ ನೀರು ಆಂಧ್ರಪ್ರದೇಶ ಕೃಷ್ಣಾ ನದಿ ಮೂಲಕ ಗೋದಾವರಿ ನದಿಯಿಂದ ಹರಿಸಿದಾಗ ಲಭಿಸಿದೆ. ಗೋದಾವರಿಯಿಂದ ಸೇರಿದ ಬಬ್ಲಿ ಬ್ಯಾರೇಜ್ ಅನ್ನು ಮಹಾರಾಷ್ಟ್ರ ನಿರ್ಮಿಸಿದ್ದಕ್ಕೆ ಸಂಬಂಧಿಸಿ ಆಂಧ್ರಪ್ರದೇಶ ಹೂಡಿರುವ ಮೊಕದ್ದಮೆಯಲ್ಲಿ ಕರ್ನಾಟಕವನ್ನು ಪ್ರತಿವಾದಿಯನ್ನಾಗಿಸಿದೆ. ಮಾಹಿತಿ ಖಜಾನೆ. ಕರ್ನಾಟಕದಲ್ಲಿ ಈವರೆಗೆ ಮಹಿಳಾ ಮುಖ್ಯಮಂತ್ರಿ ಆಡಳಿತ ನಡೆಸಿಲ್ಲವಾದರೂ ವಿ.ಎಸ್. ರಮಾದೇವಿ ಮಹಿಳಾ ರಾಜ್ಯಪಾಲರಾಗಿ ಹೊಣೆಗಾರಿಕೆ ನಡೆಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಪುರಂದರದಾಸರು ರಚಿಸಿದ ಜಗದೋದ್ಧಾರನ ಹಾಡಿಸಿದಳು.
ಪದವನ್ನು ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಖ್ಯಾತ ಗಾಯಕಿ MS ಸುಬ್ಬಲಕ್ಷ್ಮಿ ಹಾಡಿದ್ದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿ ಆನ ಕೃಷ್ಣರಾಯರು ಕಾರ್ಯನಿರ್ವಹಿಸಿದ್ದರು. ಹಿಂದೂಸ್ತಾನಿ ಸಂಗೀತದ ಜೈಪುರ ಪುರಾಣದಲ್ಲಿ ಕನ್ನಡಿಗ ಮಲ್ಲಿಕಾರ್ಜುನ ಮನ್ಸೂರು ಅವರು ಪ್ರಸಿದ್ಧಿ ಪಡೆದಿದ್ದರು. ನೆಕ್ಸ್ಟು, ಸ್ವಾತಂತ್ರ್ಯ ನಂತರ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕೆ. ಚೆಂಗಲರಾಯರೆಡ್ಡಿ ಅಧಿಕಾರ ವಹಿಸಿಕೊಂಡರು. ನೆಕ್ಸ್ಟ್ ಪಾಯಿಂಟ್, ಪ್ರಸಿದ್ಧ ಪತ್ರಕರ್ತರು, ಭಾರತದ ಪ್ರಧಾನಿಗಳ ಪತ್ರಿಕಾ ಸಲಹೆಗಾರರು ಆಗಿದ್ದ HY ಶಾರದಾ ಪ್ರಸಾದ್ ಮಕ್ಕಳ ಮೂಲದ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ನೆಕ್ಸ್ಟ್ ಪಾಯಿಂಟ್, ಚಿತ್ರಕಲಾವಿದರು, ವ್ಯಂಗ್ಯ ಚಿತ್ರಕಾರರು ಆಗಿದ್ದ RS ನಾಯ್ಡು ಭಾರತೀಯ ಸಮಾಜವಾದಿ ಪಕ್ಷದ ಸಂಸ್ಥಾಪಕರಲ್ಲೊಬ್ಬರು. ನೆಕ್ಸ್ಟ್ ಪಾಯಿಂಟ್, ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭಗೊಂಡಾಗ ಮೇ 5, 1915 ಅದಕ್ಕಿದ್ದ ಹೆಸರು ಕರ್ನಾಟಕ ಸಾಹಿತ್ಯ ಪರಿಷತ್ತು. 1939ರಲ್ಲಿ ಕಸಾಪ ಆಯಿತು. ಇದಕ್ಕೆ ಮಹಾಪೋಷಕರಾಗಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನೆಕ್ಸ್ಟ್ ಪಾಯಿಂಟ್, ಬೆಳಗಾವಿಯನ್ನು ಕರ್ನಾಟಕದಲ್ಲಿ ಉಳಿಸಬೇಕೆಂಬ ಉದ್ದೇಶದಿಂದಲೇ ಪ್ರಕಟವಾಗುತ್ತಿದ್ದ ಪತ್ರಿಕೆಯೇ ಸಂದೇಶ. ನೆಕ್ಸ್ಟ್ ಪಾಯಿಂಟ್, ಕೇಂದ್ರ ಸರ್ಕಾರ ಮಂಡಳಿ ಮುಂದೆ ಕರ್ನಾಟಕ ಏಕೀಕರಣದ ಬಗ್ಗೆ 1928ರಲ್ಲಿ ಗೊತ್ತುವಳಿ ತಂದವರು ಯು. ರಾಮರಾವ್ ಅವರು. ಮುಂಬೈ ಶಾಸನ ಸಭೆಯಲ್ಲಿ ವಿಶ್ವನಾಥರಾವ್ ಜೋಗ ಅವರು ಇಂತಹ ಗೊತ್ತುವಳಿಕೆಯನ್ನು 1929ರಲ್ಲಿ ತಂದರು. ನೆಕ್ಸ್ಟ್, ಪಲಾರ್ ಮತ್ತು ಪೆನ್ನಾರ್ ಕಣಿವೆ. ಪಲಾರ್ ಮತ್ತು ಪೆನ್ನಾರ್ ಕಣಿವೆ ತುಮಕೂರು ಹಾಗೂ ಕೋಲಾರ ಜಿಲ್ಲೆಯನ್ನೊಳಗೊಂಡ ಪಾಲಾರ್ ಹಾಗೂ ಪನ್ನಾರ್ ಕಣಿವೆಯಲ್ಲಿ ಸಣ್ಣ ನೀರಾವರಿ ಹಾಗೂ ಬಾಗೇಪಲ್ಲಿ, ಗುಡಿಬಂಡೆ ಸೇರಿ ಹಲವು ಕಡೆ ನೀರು ಒದಗಿಸುವ ಪರಗೋಡು ಯೋಜನೆಗೆ ಆಂಧ್ರಪ್ರದೇಶ ಅಂತರರಾಜ್ಯ ಜಲವಾಜ್ಯ ತೆಗೆದಿದೆ. ಈ ಸಂಬಂಧ ಸುಪ್ರೀಂ ಕೋರ್ಟಿನಲ್ಲಿ ದೂರನ್ನು ದಾಖಲಿಸಿ ವಿಚಾರಣೆ ನಡೆದಿದೆ. ಕಾವೇರಿ ವಿವಾದ. ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿಗಿಂತ ಜಲವಿಧಾನವೇ ದೊಡ್ಡದು. ಇದಕ್ಕೆ ಶತಮಾನದ ಇತಿಹಾಸವಿದೆ. ನ್ಯಾಯಾಲಯದ ಹಂತದಲ್ಲೂ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಇದಕ್ಕಾಗಿಯೇ ಪ್ರತ್ಯೇಕ ನ್ಯಾಯಾಧಿಕರಣ 1990ರ ಜೂನ್ 2ರಂದು ರಚನೆಗೊಂಡು ಈಗ ಅಂತಿಮ ತೀರ್ಪನ್ನು ಪ್ರಕಟಿಸಿದೆ. ಕಾವೇರಿ ಕೊಳದಲ್ಲಿ ಪ್ರತಿ ವರ್ಷ ಲಭ್ಯವಿರುವ ನೀರಿನ ಪ್ರಮಾಣ 740 TMC. ಕಾವೇರಿ ನ್ಯಾಯಾಧಿಕರಣ ಕಳೆದ ವರ್ಷ ನೀಡಿದ ತೀರ್ಪಿನಂತೆ ತಮಿಳುನಾಡಿನ ವರ್ಷಕ್ಕೆ 419 TMC, ಕರ್ನಾಟಕಕ್ಕೆ 270 TMC, ಕೇರಳಕ್ಕೆ 30 TMC ಹಾಗೂ ಪಾಂಡಿಚೇರಿಗೆ 7 TMC ನೀರು ಹಂಚಬೇಕು. ಕರ್ನಾಟಕ ರಾಜ್ಯದಿಂದಲೇ ಇಷ್ಟು ಪ್ರಮಾಣದ ನೀರು ತಿಂಗಳು ಲೆಕ್ಕದಲ್ಲಿ ಬಿಡುಗಡೆಯಾಗುವ ಆದೇಶವಾಗಿದೆ. ಕಾವೇರಿ ನೀರು ಹಂಚಿಕೆ ಸಂಬಂಧ ದಶಕಗಳಿಂದ ವಿವಾದ ನಡೆಸಿ ಇದ್ದರೂ ಅದಕ್ಕೆ ಅಂತಿಮ ಸ್ವರೂಪವೇನೂ ಸಿಕ್ಕಿಲ್ಲ. ಕರ್ನಾಟಕ ಗಡಿಭಾಗದ ಹೊಗೇನಕಲ್ನಲ್ಲಿ ತಮಿಳುನಾಡು ಕೈಗೊಂಡಿರುವ ಕಾವೇರಿ ನದಿ ಕುಡಿಯುವ ನೀರಿನ ಯೋಜನೆ ಬಗ್ಗೆಯೂ ವಿವಾದವೆದ್ದು ಈಗ ತಡೆ ನೀಡಲಾಗಿದೆ. ಇಷ್ಟು ಕನ್ನಡ ನಾಡು ನುಡಿ ನೆಲಜಲಗಳ ವಿವಿಧ ವಿವಾದಗಳು. ಮುಂದಿನ ವಿಡಿಯೋದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡ ಸಾಹಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ.